ಗಚ್ಚಿಲ್ಲ. ನನ್ಗೆ ಒಂದೇ ಒಂದ್ ದಿವಸ ಮತ್ತೆ ಯಾವ್ದು ಗಚ್ಚಿಲ್ಲ. ಇಲ್ಲ ಎಲ್ಲರಿಗೂ ಕಚ್ಚೋದಿಲ್ಲ ಅದು ಸೊಳ್ಳೆ. ಅದಕ್ಕಿದೆ ಸೊಳ್ಳೆಗೆ ಅದ್ ಯಾವ್ದೋ ಬ್ಲಡ್ ಗ್ರೂಪ್ ಜಾಸ್ತಿ ಕಚ್ಚುತ್ತಂತದು. ಗ್ರೂಪ್ ಜಾಸ್ತಿ ಕಚ್ಚುತ್ತಂತೆ. ಆಮೇಲೆ ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವರು ಜಾಸ್ತಿ ಕಚ್ಚುತ್ತಂತೆ. ಆಮೇಲೆ ಇನ್ನೊಂದು ಹೇಳಕ್ ಬೇಡ. ಜಾಸ್ತಿ ಸ್ನಾನ ಮಾಡದೆ ಕಚ್ಚುತ್ತಂತದ್ದು. ಮೊದ್ಲೇ ಹೇಳ್ಬಿಟ್ಟೆ. ಅದಕ್ಕೆ ಕಡಿಮೆ ಒಂದೊಂದ್ಸರಿ ಕನೆಕ್ಟೆಡ್ हेलो वालेकुम सलाम। रिकॉर्डिंग कर रहे हो नहीं? चलो ठीक है, मैं इधर ही क्या रिकॉर्डिंग बोला कर रहा है। स्टार्ट कर बैठे नवीन नहीं ಎಲ್ಲರೂ ಯಾರಿಗೆ ಕಾಣಿಸ್ತಾ ಅವ್ರು ಹೊಡಿಬೇಕು. कैलाश कैलाश भी आ गया। ಇದು ಇನ್ನೊಂದ್ಸಲಿ ಮಾಡ್ಬೇಕಾ? ನಮ್ಮ ಹತ್ರ ಈಗ ಮೆಜರ್ಮೆಂಟ್ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಮೆಜರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದೀವಿ ಆಯ್ತದು ರೆಡಿ ಮಾಡಿರುತ್ತೆ. ಇದು ಮೆಜರ್ಮೆಂಟ್ ಫಿಕ್ಸ್ ಮಾಡಿರೋದು. ವೇಸ್ಟ್ 34, ಹಿಪ್ ಪೊಸಿಷನ್ ಅಲಾಕ್ಸಿನ್ 3.5, ಹಿಪ್ ವಿಡ್ತ್ 41.5, ಥೈ ವಿಡ್ತ್ 24 ಕ್ವಾರ್ಟರ್, ಫ್ರಂಟ್ ಟಾಪ್ ಆಫ್ ವೇಸ್ಟ್ ಬ್ಯಾಂಡ್, ಫ್ರಂಟ್ ರೇಸ್ ಟಾಪ್ ಆಫ್ ವೇಸ್ಟ್ ಬ್ಯಾಂಡ್ 12/3, ಬ್ಯಾಕ್ ರೈಸ್ ಇನ್ ಕ್ವಾರ್ಟರ್, ಇನ್ಸಿಮ್ ಓಕೆ. ಇಷ್ಟು ಮೆಜರ್ಮೆಂಟ್ ಫಿಕ್ಸ್ ಮಾಡಿದ್ದೀವಿ. ಈ ಮೆಜರ್ಮೆಂಟ್ ನಾವು ಫಿಕ್ಸ್ ಮಾಡಿದೀವಿ ಅಥವಾ ಪೆಕ್ಕಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ಮೆಜರ್ಮೆಂಟ್ ತಗೊಳ್ಳೇಬೇಕು. ಓಕೆ. ನಾವು ಇಷ್ಟು ಮೆಜರ್ಮೆಂಟ್ ಫಿಕ್ಸ್ ಮಾಡಿದೀವಿ ಅಥವಾ ಪೆಕ್ಕಲ್ಲಿ ಇಷ್ಟು ಮೆಜರ್ಮೆಂಟ್ ಕೊಟ್ರೆ ನೀವು ಎಷ್ಟು ಮೆಜರ್ಮೆಂಟ್ ತಗೊಂಡು ಮಾಡ್ಲೇಬೇಕು. ಓಕೆ ಓಕೆ. ಈಗ ನಾವು ಫಸ್ಟ್ ಇಷ್ಟು ಮೆಜರ್ಮೆಂಟ್ ಇದ್ಮೇಲೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ಫ್ರಂಟ್ ರೈಸ್ ಅಲ್ಲಿ ಬ್ಯಾಕ್ ರೈಸ್ ಎಷ್ಟು ಡಿಫರೆಂಟ್ ಐತೆ. ಬ್ಯಾಕ್ ರೈಸಿಗೂ ಫ್ರಂಟ್ ರೈಸಿಗೂ ಎಷ್ಟು ಡಿಫರೆಂಟ್ ಐತೆ. ಇಲ್ಲಿ 3 ಇಂಚ್ ಡಿಫರೆಂಟ್ ಐತೆ. ನಾನು ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ 3ರಿಂದ 3.25 ತನಕ ಏನು ಮೈನಸ್ ಮಾಡಬೇಡಿ. 4 ಬಂದ್ರೆ ಅರ್ಧ ಇಂಚ್ ಮೈನಸ್ ಮಾಡಿ. ಓಕೆ. 3.5ರಿಂದ 4. 3.5ರಿಂದ 4 ತನಕ ಬಂದ್ರೆ ಅರ್ಧ ಇಂಚ್ ಮೈನಸ್ ಮಾಡಿ. ಓಕೆ. ಆಮೇಲೆ ಇಂದ 4 ಮೇಲೆ 5 ತನಕ 1 ಇಂಚ್ ಮೈನಸ್ ಮಾಡಿ. 5 ಮೇಲೆ ಬಂದ್ರೆ ಡಿಫ್ರೆಂಟ್ 1.5 ಇಂಚ್ ಮೈನಸ್ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ನಮ್ಗೆ 3 ಇಂಚ್ ಡಿಫ್ರೆಂಟ್ ಬರ್ತಾ ಇದೆ. ಓಕೆ. ನೀವೇನು ಮೈನಸ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಥೈಗೆ ಹೋಗ್ಬೇಕು. ಈ 3 ಇಂಚನ್ನ ಡಿಫ್ರೆಂಟ್ ಇರೋ 3 ಇಂಚನ್ನ ಈ ಥೈಯಲ್ಲಿ ಮೈನಸ್ ಮಾಡ್ಬೇಕು. ಥೈಯಲ್ಲಿ ಮೈನಸ್ ಮಾಡಿದಾಗ 3 ಇಂಚು 21 ಕಾಲ್ ಆಯ್ತು. ಇದನ್ನ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. 10/5/8. ಓಕೆ. ಅದು ಫ್ರಂಟ್ ಥೈ ವಿಡ್ತ್. 10/5/8ಗೆ 3 ಇಂಚ್ ಸೇರಿಸಿದ್ರೆ ಅದು ಬ್ಯಾಕ್ ಥೈ ವಿಡ್ತ್. ಅದೆರಡು ಸೇರಿಸಿದ್ರೆ ಟೋಟಲ್ ಥೈ ವಿಡ್ತ್ 24 ಕಾಲು. ಓಕೆ. ಇದು ನಿಮಗೆ ಗೊತ್ತಿರ್ಬೇಕು. ಇದಾದ್ಮೇಲೆ ಹೈಟ್, ರೆಕ್ಟ್ಯಾಂಗಲ್ ಹೈಟ್. ಈಗ ನಾವು ಈ ಮೆಜರ್ಮೆಂಟಿಗೆ ಬೇಸಿಕ್ ಶೇಪ್ ಅನ್ನ ಕ್ರಿಯೇಟ್ ಮಾಡಬೇಕು. ಶಾರ್ಟ್ಸ್ ಇಂದ ಅಥವಾ ಪ್ಯಾಂಟ್ ಇಂದ ಯಾವ್ದು ನಾವು ಇಲ್ಲಿ ಇನ್ಸಿನ್ ಫಿಕ್ಸ್ ಮಾಡಿರೋದು 3 ಇಂಚ್. 3 ಇಂಚ್ ಇನ್ಸಿನ್ ಯಾವ್ದು ಬರುತ್ತೆ ಆ ಬೇಸಿಕ್ ಅನ್ನ ನಾವು ಫಿಟ್ ಮಾಡ್ತಾ ಇದೀವಿ. ಈಗ ಡ್ರಾಯಿಂಗ್ ಮಾಡ್ತಾ ಇದೀವಿ. ಓಕೆ. ಆ ಡ್ರಾಯಿಂಗ್ ಮಾಡೋದಕ್ಕೆ ಫಸ್ಟ್ ನಾವು ಇಲ್ಲಿ ಇನ್ಸಿನ್ 3 ಇಂಚ್ ಪ್ಲಸ್ ಇಲ್ಲಿ ಫ್ರಂಟ್ ರೈಸ್ ಐತೆ ನಮ್ದು. ಓಕೆ. ಫ್ರಂಟ್ ರೈಸ್ 12/3. ಅದರಲ್ಲಿ ನಮ್ದು ಸ್ಟ್ಯಾಂಡರ್ಡ್ ವೇಸ್ಟ್ ಬ್ಯಾಂಡ್ ಹೈಟ್ 1.5 ಇಂಚ್ ಬರುತ್ತೆ. ಓಕೆ. ಅದರಲ್ಲಿ ಸ್ವಲ್ಪ ಬೈಯರು 138 ಕೇಳ್ಬೋದು, ಇನ್ನೊಂದು ಸ್ವಲ್ಪ ಬೈಯರು 158 ಕೇಳ್ಬೋದು, 134 ಎಷ್ಟು ಕೇಳ್ತಾರೋ ಅಷ್ಟು ಅದರಲ್ಲಿ ಫ್ರಂಟ್ ರೈಸ್ ಅಲ್ಲಿ ಲೆಸ್ ಮಾಡಿಬಿಡಿ. ಓಕೆ. ಲೆಸ್ ಮಾಡಿದಾಗ ಈಗ 11 ಕಾಲು ಮಿಕ್ತು. ಓಕೆ. ಈ 11 ಕಾಲನ್ನ ಡೈರೆಕ್ಟ್ ಆಗಿ ಇವತ್ತೊಂದು ತರ ನಾನು ಮಾಡ್ತಾ ಇದ್ದೀನಿ. ಈ 11 ಕಾಲನ್ನ ಡೈರೆಕ್ಟ್ ಆಗಿ ತಗೊಳ್ಳಿ. 11 ಕಾಲು
ಓಕೆ ಪ್ಲಸ್ 10/5/8 ಇದಕ್ಕೆ ಒಂದು ರೆಕ್ಟ್ಯಾಂಗಲ್ ಮಾಡ್ಕೋಬೇಕು. 11 ಕಾಲು ಪ್ಲಸ್ 10/5/8. 10/5/8ಗೆ ಇಲ್ಲಿ ನಾನು ರೆಕ್ಟ್ಯಾಂಗಲ್ ಮಾಡ್ತಾ ಇದ್ದೀನಿ. Control T 10/5/8 11 ಕಾಲು ಪ್ಲಸ್ 3 ಓಕೆ 14 ಕಾಲು ನಿನ್ನೆದು 13 ಆಗಿತ್ತು. 14 ಕಾಲು ವೆಸ್ಟ್ ಬ್ಯಾಂಡ್ ಇನ್ಕ್ಲೂಡಿಂಗ್ ಇಲ್ಲ. ಇಲ್ಲ, ವೇಸ್ಟ್ ಬ್ಯಾಂಡ್ ಬಿಟ್ಟು ಮಾಡ್ತಾ ಇರೋದು. ಮೈನಸ್ ಮಾಡಿದ್ವಿ. ಅದೇ ಹೇಳ್ತಾ ಇದ್ದೀನಿ, ಬೇರೆ ತರ ಮಾಡ್ತಾ ಇದ್ದೀನಿ. ಇದನ್ನ ಟೋಟಲ್ ಡೈರೆಕ್ಟ್ ಆಗಿ ತಗೊಂಡೆ ನಾನು. ಒಂದು ಫ್ರಂಟ್ ರೈಸ್ 11 ಕಾಲು, ವೇಸ್ಟ್ ಬ್ಯಾಂಡ್ ಮೈನಸ್ ಮಾಡಿದ್ಮೇಲೆ 11 ಕಾಲು ಉಳಿತು. 11 ಕಾಲು ಪ್ಲಸ್ 3 ಇಂಚ್ ಇನ್ಸಿಮ್ ಸೇರಿ 14 ಕಾಲು ಆಯ್ತು. ಓಕೆ, ಇಲ್ಲಿ ಫಸ್ಟ್ ನಾನು ಇನ್ಸೀಮ್ ಅನ್ನ ಮಾರ್ಕ್ ಮಾಡಿದೆ. ಇದು ಇನ್ಸೀಮ್. ಓಕೆ, ಇದು 3 ಇಂಚ್. ಈ ಇನ್ಸೀಮ್ ಎಲ್ಲಿಗೆ ಎಂಡ್ ಆಗುತ್ತೆ ಅದು ಕ್ರಾಚ್ ಪಾಯಿಂಟ್ ನಮ್ದು. ಓಕೆ, ಇನ್ಸೀಮ್ ಎಲ್ಲಿಗೆ ಎಂಡ್ ಆಗುತ್ತೆ ಅದು ಕ್ರಾಚ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಈಗ ಇದ್ರದ್ದು ಕ್ರಾಚ್ ವಿಡ್ತ್, ಇದು ಕ್ರಾಚ್ ಪಾಯಿಂಟ್. ಇದ್ರದ್ದು ಕ್ರಾಚ್ ವಿಡ್ತ್ ಅಂದ್ರೆ ನಾವು ಸ್ಯಾಡಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಫ್ರಂಟಿಗೆ ಕ್ರಾಚ್ ವಿಡ್ತ್ ಎಷ್ಟು ಇಡಬೇಕು, ಬ್ಯಾಕಿಗೆ ಕ್ರಾಚ್ ವಿಡ್ತ್ ಎಷ್ಟು ಇಡಬೇಕು. ಇಲ್ಲಿ ನಾವು ಇದು ಸ್ಲಿಮ್ ಫಿಟ್ ಮಾಡ್ತಾ ಇದೀವಿ. ಸ್ಲಿಮ್ ಫಿಟ್ ಅಂತ ಹೇಳಿದ್ರೆ 1 ಕಾಲಿಂದ 1.5 ಇಂಚ್ ನಮ್ದು ಕ್ರಾಚ್ ವಿಡ್ತ್ ಇರಬೇಕು. ಇದೊಂದು ಸ್ಟ್ಯಾಂಡರ್ಡ್ ಇಡಬೇಕಾಗಿರೋದು. ಇದು ಬರೀ ರೆಫರೆನ್ಸ್ ಇದು. ಓಕೆ, ಅದನ್ನ ಹಿಪ್ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಅದು ಸ್ಯಾಡಲ್ ವಿಡ್ತ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. 1 ಕಾಲಿಂದ 1.5 ಆಗ್ಬೋದು, ಅಥವಾ 1.38 ಆಗ್ಬೋದು. ಓಕೆ, ಅಥವಾ 1 ಇಂಚ್ ಆಗ್ಬೋದು, ಹೇಳಕ್ಕಾಗಲ್ಲ. ಅದು ಆಟೋಮೆಟಿಕ್ ಅದೇ ಸೆಟ್ ಮಾಡುತ್ತೆ ಆ ಸ್ಯಾಡಲ್ ಎಷ್ಟು ಬೇಕಾಗುತ್ತೆ ಈ ಹಿಪ್ ಮತ್ತು ಈ ವೇಸ್ಟಿಗೆ ಅಂತ ಹೇಳಿ. ಓಕೆ ಓಕೆ ಈಗ ನಮ್ದು ಇಷ್ಟು ಸ್ಯಾಡಲ್ ವಿಡ್ತ್ ಐತಲ್ಲ, ನಾವು ಒಂದು ಸ್ಟ್ಯಾಂಡರ್ಡ್ ಆಗಿ 1 ಕಾಲಿಂದ 1.5 ಇಂಚ್ ಅಂತ ಹೇಳಿದ್ರೆ ನಾನು ಇಲ್ಲಿ 1.5 ಇಂಚನ್ನ ಇಟ್ಕೊತಾ ಇದ್ದೀನಿ. ಓಕೆ ಓಕೆ ಇದನ್ನ ಇದಕ್ಕೆ ಕ್ಲಿಪ್ ಮಾಡ್ತಾ ಇದ್ದೀನಿ. ಓಕೆ, ಇದು ನಮ್ದು ಇನ್ಸೀಮ್, ಇದು ನಮ್ದು ಸ್ಯಾಡಲ್. ಅದು ಕ್ರಾಚ್ ಬಿಡ್ತು, ಫ್ರಂಟ್ ಕ್ರಾಚ್ ಬಿಡ್ತಿದೆ. ಓಕೆ, ಈಗ ನಮ್ದು ಇಲ್ಲಿಂದ ಇಲ್ಲಿಗೆ ಎಷ್ಟು 1.5 ಇಟ್ಟಿದೀವಲ್ಲ, ಇದರಲ್ಲಿ 3/4 ಇಂಚ್ ಮೈನಸ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಇದು ಮಾಡ್ತೀನಿ. ವೇಸ್ಟ್ ಬ್ಯಾಂಡಿಗೆಲ್ಲ ಇದು ಒಂದು ಸ್ಟ್ರೈಟ್ ವೇಸ್ಟ್ ಬ್ಯಾಂಡ್. ಈ ಫ್ರಂಟ್ ರೈಸ್ ಅನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಲ್ಲ, ಇಲ್ಲಿ 1.5 ಇಂಚ್ ಡಿಸ್ಟೆನ್ಸ್ ಕೊಟ್ಟು ನಾವು ಬರೀ ಸ್ಟ್ರೈಟ್ ಲೈನ್ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿದ್ರೆ ಒಂದು 11 ಕಾಲು ಬರುತ್ತೆ. ಈ ಕ್ರಾಚ್ ವಿಡ್ತ್ ತಗೊಂಡಿದೀವಲ್ಲ 1.5, ನಾನು ಇಲ್ಲಿಂದ ಹಿಂಗ್ ಕರ್ವ್ ಮಾಡ್ತೀನಿ. ನಾನು ಆ ಕರ್ವ್ ಏನಾಗುತ್ತೆ ಅಂದ್ರೆ ಈ 1.5 ಇಂಚಿಂದ ಅರ್ಧ ಭಾಗ ಕರ್ವ್ ತಗೊಳುತ್ತೆ ಅದು. ಪ್ಲಸ್ ಆಗುತ್ತೆ ಕರ್ವ್ ಅನ್ನ ಕ್ರಿಯೇಟ್ ಮಾಡಿದಾಗ. ಓಕೆ, ಅದಕ್ಕೋಸ್ಕರ ಇಲ್ಲಿ 3/4 ಅನ್ನ ಡೌನ್ ಮಾಡಿದೀವಿ. ಓಕೆ, ಈಗ ನಿಮ್ದು ಸ್ಟ್ರೈಟ್ ವೇಸ್ಟ್ ಬ್ಯಾಂಡ್ ಅಂತ ಬಂದ್ಕೊಳ್ಳಿ. ನಾವು ಇದಕ್ಕೆ ಹೈ ವೇಸ್ಟ್, ನಾರ್ಮಲಿ ನಾವು ಸ್ಟ್ರೈಟ್ ವೇಸ್ಟ್ ಬ್ಯಾಂಡ್ ಅಥವಾ ಫಾರ್ಮಲ್ ಪ್ಯಾಂಟ್, ಕ್ಯಾಶುವಲ್ ಪ್ಯಾಂಟ್ ಅಲ್ಲಿ ಸ್ವಲ್ಪ ಮಿಡ್ ವೇಸ್ಟ್ ಮತ್ತೆ ಲೋ ವೇಸ್ಟ್ ಬಿಟ್ರೆ ಬೇರೆದಕ್ಕೆಲ್ಲ ಸ್ಟ್ರೈಟ್ ವೇಸ್ಟ್ ಪ್ಯಾಂಟೇ ಬರುತ್ತೆ ನಿಮ್ದು. ಓಕೆ, ಸ್ಟ್ರೈಟ್ ವೇಸ್ಟ್ ಬ್ಯಾಂಡ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು. ಸ್ಟ್ರೈಟ್ ವೇಸ್ಟ್ ಬ್ಯಾಂಡಿಗೆ ಯಾವ ತರ ಬೇಸಿಕ್ ಹಾಕ್ಬೇಕಂತ ಹೇಳಿ. ಕಂಟೂರ್ ವೇಸ್ಟ್ ಬ್ಯಾಂಡ್ ನಮ್ದು ಲೋ ವೇಸ್ಟ್ ಅಲ್ಲಿ ಬರುತ್ತೆ, ತೋರಿಸ್ತೀನಿ ನಿಮಗೆ ಮೆನ್ಸಿಗೆ. ಓಕೆ, ಬಂದಾಗ ನಾವು ಏನ್ ಮಾಡ್ಬೇಕು, ಇಲ್ಲಿಗೆ ನಮ್ದು ಫ್ರಂಟ್ ರೈಸ್ ಎಂಡ್ ಆಗುತ್ತೆ. ಓಕೆ, ಇದನ್ನ ಕ್ಲಿಪ್ ಮಾಡ್ಕೊಂಡ್ಬಿಡಿ. ಇಲ್ಲಿಗೆ ನಮ್ದು ಫ್ರಂಟ್ ರೈಸ್ ಎಂಡ್ ಆಗುತ್ತೆ. ಇದರಲ್ಲಿ ನಾವು ಈ ಕರ್ವ್ ಮಾಡಿದ್ರೆ ನಮ್ಗೆ ಫ್ರಂಟ್ ರೈಸ್ ಬರುತ್ತೆ ಅಂತ ನಮ್ಗೆ ಒಂದು ಫಾರ್ಮುಲಾ ಅದು. ಇದು ಎಷ್ಟು ವಿಡ್ತ್ ಇರುತ್ತೆ ಅದರ ಅರ್ಧ ಭಾಗ ಇಲ್ಲಿ ಕಡಿಮೆ ಮಾಡ್ಕೋಬೇಕು. ಓಕೆ ಓಕೆ, ನಿಮ್ಗೆ ಎಷ್ಟು ಇಡ್ತಾರೆ 1 ಕಾಲು ಇಟ್ರೆ 5/8, 1 ಇಂಚ್ ಇಟ್ರೆ 1/2 ಇಂಚ್. ಅದು ಕ್ರೋಚ್ ಬಿಡ್ತು 1 ಕಾಲು ಇಟ್ರೆ 5/8. 1/3 ಇಟ್ರೆ 7/8, 2 ಇಂಚ್ ಇಟ್ರೆ 1 ಇಂಚ್. ಅದನ್ನ ಕ್ರೋಚ್ ಬಿಡ್ತೀವಿ 1.5 ಮಾಡಿದ್ವಲ್ಲ, ಅದಕ್ಕೆ 3/4 ಮೈನಸ್ ಮಾಡೋದು, ಅರ್ಧ ಭಾಗ. ಕ್ಲಿಯರಾ? ಓಕೆ, ಈಗ ವೇಸ್ಟ್ ಬ್ಯಾಂಡ್ ಸ್ಟ್ರೈಟ್ ಇದ್ರೆ ಈ ಫ್ರಂಟ್ ರೈಸ್ ಪಾಯಿಂಟ್ ಇಂದ 3/8 ಇಂಚ್ ಲೈನ್ ಮೇಲೆ ಮಾರ್ಕ್ ಮಾಡಿ. ಓಕೆ, ಇದು ಸ್ಟ್ರೈಟ್ ವೇಸ್ಟ್ ಬ್ಯಾಂಡ್ ಇದ್ರೆ ಮಾತ್ರ. ಓಕೆ ಓಕೆ, ಇದರಲ್ಲಿ ಇದಾದ್ಮೇಲೆ ಇದಕ್ಕೆ ನಮ್ದು ವೇಸ್ಟ್ 34 ಐತೆ, ಹಿಪ್ 41.5 ಐತೆ. ಅದಕ್ಕೆ ಎಷ್ಟು ಡಿಫ್ರೆಂಟ್ ಆಯ್ತು? 7.5 ಇಂಚ್ ಡಿಫ್ರೆಂಟ್ ಆಯ್ತು. ಓಕೆ, 7.5 ಇಂಚ್ ಡಿಫ್ರೆಂಟ್ ಆಯ್ತಲ್ಲ. ಆ 7.5 ಇಂಚ್ ಅನ್ನ
ನಾವು ಈ ವೇಸ್ಟ್ ಟಾಪ್ ಪೇಜಲ್ಲಿ ಆಮೇಲೆ ಇಲ್ಲಿ ಫ್ರಂಟ್ ಟಚ್ ಪಾಯಿಂಟ್ ಹತ್ರ ಪ್ಲಸ್ ಡಾಟ್ ಇಂದ ಮೈನಸ್ ಮಾಡಿ ಫಿಟ್ ಮಾಡ್ಬೇಕಾದ್ರೆ ಅದೇ ಕಾನ್ಸೆಪ್ಟ್ ಇದು. ವೇಸ್ಟಿಗೂ ಹಿಪ್ಪಿಗೂ ಶೇಪಿಂಗ್ ಅನ್ನ ಕ್ರಿಯೇಟ್ ಮಾಡೋದು, ಸ್ಯಾಡಲ್ ಶೇಪ್ ಅನ್ನ ಕ್ರಿಯೇಟ್ ಮಾಡೋದು ಅದೇ. ಓಕೆ, ಇನ್ನೊಂದು ಮೈಂಡಲ್ಲಿ ಏನು ಇಟ್ಕೋಬೇಕು, ನೀವು ಏನೇ ಡ್ರಾಯಿಂಗ್ ಮಾಡ್ಬೇಕಾದ್ರೂ ಈ ಸೀಟ್ ಆ್ಯಂಗಲ್ ಐತಲ್ಲ, ಇದಕ್ಕೆ ಸೀಟ್ ಫ್ರಂಟಲ್ಲಿ ಫ್ರಂಟ್ ರೈಸ್ ಶೇಪ್ ಐತಲ್ಲ, ಇದ್ರದ್ದು ಆ್ಯಂಗಲ್ ಇದಕ್ಕೆ ಸೀಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೀಟ್ ಅಥವಾ ಹಿಪ್ ಆ್ಯಂಗಲ್, ಹಿಪ್ ಅಂದ್ರೂ ಅದೇ, ಸೀಟ್ ಅಂದ್ರೂ ಅದೇ. ಇಲ್ಲಿಂದ ಮಿನಿಮಮ್ 1/2 ಇಂಚ್, ಮ್ಯಾಕ್ಸಿಮಮ್ 1/4 ಇಂಚ್, 1/4ಗಿಂತ ಒಳಗಡೆ ಹೋಗಂಗಿಲ್ಲ. ಓಕೆ, ಈ ಕಡೆಯಿಂದ ತೊಗೊಂಡ್ರು ನೀವು ಶೇಪಿಂಗ್ ಅನ್ನ 1/4ಗಿಂತ ಒಳಗಡೆ ಬರಂಗಿಲ್ಲ. ಓಕೆ, ಬ್ಯಾಕ್ ಫ್ರಂಟ್ ಎರಡರಲ್ಲಿನೂ ಅದೇ ಥರನೇ ಮೇಂಟೈನ್ ಮಾಡ್ಬೇಕು ನೀವು. ಬ್ಯಾಕಿಂದ ನಿಮಗೆ ಬೇಕಾಗೇ ಇಲ್ಲ, ಬರೀ ಫ್ರಂಟ್ ಮಾತ್ರ ಟ್ಯಾಲಿ ಮಾಡಿದರೆ ಬ್ಯಾಕ್ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ ನಿಮ್ಗೆ. ಓಕೆ ಓಕೆ, ಇದಾದ್ಮೇಲೆ ಹಿಪ್ ಪೊಸಿಷನ್ ಅನ್ನ ಸೆಟ್ ಮಾಡ್ಕೋಬೇಕು. ಎಷ್ಟು ನಮ್ದು ಇಲ್ಲಿಂದ 3.5 ಇಂಚ್ ಸೀಮಲ್ಲಿ ಆದ್ರೂ ತಗೋಬಹುದು ನೀವು. ಓಕೆ, ಅಥವಾ ಡೈರೆಕ್ಟ್ ಆಗಿ ಹಿಂಗೆ 3.5 ಬೇಕಿದ್ರೆ ಇಡ್ಬೋದು. 3.5 ಇದಕ್ಕೂ 116 ಅಥವಾ 180 ಡಿಫ್ರೆಂಟ್ ಬರುತ್ತೆ ನಿಮಗೆ. ಓಕೆ, ಇದನ್ನ ಇಲ್ಲಿ ಕ್ಲಿಪ್ ಮಾಡ್ತೀರಲ್ಲ, ಇದನ್ನ ಇಲ್ಲಿ 3.8 ಮೇಲೆ ತಗೊಂಡಿದ್ದೀರಲ್ಲ, 3 ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿಂದನೂ 3.8 ಮೇಲೆ ತಗೊಳುತ್ತಿದೆ. ಓಕೆ, ಹಿಂಗಿರುತ್ತೆ ನಿಮ್ದು ಹಿಪ್ ಪೊಸಿಷನ್ ಇದು. ಓಕೆ ಓಕೆ, ಈಗ ನಾನು ಸೀಟ್ ಆ್ಯಂಗಲ್ ಅನ್ನ ಮಾಡ್ತಾ ಇದ್ದೀನಿ. ಮಿನಿಮಮ್ 1/2 ಇಂಚ್ ಅನ್ನ ತಗೊತಾ ಇದ್ದೀನಿ. ಓಕೆ ಓಕೆ, ಈ ಪಾಯಿಂಟ್ ಅನ್ನ ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಇಲ್ಲಿಂದ ಪಾಯಿಂಟ್ ಆ್ಯಂಗಲ್ ನಾವು ಈಗ ಶೋಲ್ಡರ್ ಸ್ಲೋಪ್ ಮಾಡೋದಕ್ಕೆ ತೊಗೊಂತೀವಲ್ಲ ಆ್ಯಂಗಲ್, ಆ ಥರ ಆ್ಯಂಗಲ್ ನಮ್ದು ಸೀಟ್ ಆ್ಯಂಗಲ್ ಎಷ್ಟಿರ್ಬೇಕು, ಮ್ಯಾಕ್ಸಿಮಮ್ 1/4 ಇಂಚ್. ಓಕೆ, ಈಗ ಇದಕ್ಕೆ ಕರ್ವ್ ಲೈನ್ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿ. ಓಕೆ, ನೋಡಿ ನಿಮ್ದು ಎಷ್ಟು ಬೇಕಿದೆ, 11 ಕಾಲ್ ಬೇಕಲ್ಲ. ನಮ್ದು ಇಲ್ಲಿಂದ ಇಲ್ಲಿ ತನಕ ಐತಿಲ್ಲ. ಓಕೆ, ಇಲ್ಲಿ ತನಕ ಇಲ್ಲಿ ತನಕ ತಗೊಬೋದು ನೀವು, ಇಲ್ಲಿ ತನಕ. ಇದು ಮ್ಯಾಕ್ಸಿಮಮ್, ಇದಕ್ಕಿಂತ ಒಳಗಡೆ ಹೋಗ್ಬಾರ್ದು. ಓಕೆ, ಇಷ್ಟು ಎಷ್ಟು ಬಂದಿದೆ, 11.17. ಒಳಗಡೆ ಹೋದ್ರೆ ಏನಾಗುತ್ತೆ, ಸೀಟ್ ಆ್ಯಂಗಲ್ ಕಮ್ಮಿ ಆಗುತ್ತಲ್ಲ ನಿಮ್ದು, ಏನೂ ಆಗಲ್ಲ, ಕಮ್ಮಿ ಆಗುತ್ತೆ ಅಷ್ಟೇ. ಸೀಟ್ ಆ್ಯಂಗಲ್ 1/2 ಇಂಚಲ್ಲಿ ಇರಲ್ಲ ಅದು. ಓಕೆ, ಇದೆ ಈಗ ನಿಮ್ದು 11 ಕಾಲ್ ಐತಿ ಇದು. ಓಕೆ, ಅವೆರಡರ ಮಧ್ಯದಲ್ಲಿ ಇರ್ಬೋದು ಮೆಜರ್ಮೆಂಟ್ಗೋಸ್ಕರ. ಓಕೆ, ಇದು ಇಲ್ಲಿ ಪಾಯಿಂಟ್ ಹತ್ರ, ಕ್ರಾಸ್ ಪಾಯಿಂಟ್ ಹತ್ರ ಸರ್ ಇದು 90 ಡಿಗ್ರಿ ಇರ್ಬೇಕಾ? ಏನಿಲ್ಲ, ಬೇಕಾಗಿಲ್ಲ. ಅದು ಎರಡು ಸೇರಿ 180 ಡಿಗ್ರಿ ಆಗ್ಬೇಕು. ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ ಫ್ರಂಟ್ ರೈಸ್ ಬ್ಯಾಕ್ ರೈಸ್. ಆರ್ಮೋಲ್ ಕರ್ವ್ ಮಾಡಿದಾಗ ಬ್ಯಾಕಲ್ಲಿ ಕ್ರಾಚ್ ಪಾಯಿಂಟ್ ಹತ್ರ ನಮ್ದು ಸ್ವಲ್ಪ ವಿ ಥರನೇ ಇರ್ಬೇಕಂತ ಹೇಳಿ. ಓಕೆ, ಇದನ್ನು ಸ್ಟಿಚ್ ಮಾಡ್ಕೊಂತ ಬಂದಾಗ ಎಕ್ಸ್ಪೆಂಡ್ ಆಗುತ್ತೆ, ಸ್ವಲ್ಪ ಡಿಪ್ ಆಗಿರ್ಬೇಕಿದೆ. 90 ಡಿಗ್ರಿ ಬೇಕಾಗಿಲ್ಲ. ಓಕೆ, ಅದು ಹೇಳ್ತೀನಿ ನಿಮ್ಗೆ ಆ್ಯಂಗಲ್. ಫಸ್ಟ್ ಈ ಶೇಪಿಂಗ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ವಾಟರ್ ಆಯ್ತಲ್ಲ ಇದು. ಏನೊಂದು ವೇಸ್ಟ್ ಹತ್ರ ಬನ್ನಿ. ವೇಸ್ಟ್ ಎಷ್ಟೈತೆ, 34. ಯಾವುದೇ ವೇಸ್ಟ್ ಅನ್ನು ನೀವು ಮಾಡ್ಬೇಕಂದ್ರೆ ಅದಕ್ಕೆ ವೇಸ್ಟ್ ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆ ವೇಸ್ಟ್ ಬ್ಯಾಂಡ್ ಇದು ಡೆನ್ಸಿಟಿ ಅಂತ ಹೇಳ್ತೀವಿ, ಥಿಕ್ನೆಸ್. ಅದಕ್ಕೋಸ್ಕರ ಆಲ್ರೌಂಡ್ ಅಲ್ಲಿ ಒಂದು ವೇಸ್ಟ್ 1/2 ಇಂಚ್ ಪ್ಲಸ್ ಅಲ್ಲಿ ಇಡಬೇಕು. ಥಿಕ್ನೆಸ್ ಅಂದ್ರೆ ಅದರಲ್ಲಿ ಒಂದರಲ್ಲಿ ಫ್ಯೂಸಿಂಗ್ ಹಾಕ್ತಾರೆ, ಅದು ಥಿಕ್ನೆಸ್ ಸರ್. ಡಬಲ್ ಫೋಲ್ಡ್ ಅದೆಲ್ಲ ಸೇರಿ 1/2 ಇಂಚ್. 116 ಬಾಡಿ ಗ್ಯಾಪಿಂಗ್ ಇಲ್ಲ, ಇದರಲ್ಲಿ ಎಕ್ದಮ್ ಕಚ್ಕೋಬೇಕು ನಮ್ದು ಬಾಡಿಗೆ. 1/2 ಇಂಚ್ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ, ನಮ್ದು 116ಗಿಂತ ಜಾಸ್ತಿ ಆಗುತ್ತೆ. ಓಕೆ, 116 ಥಿಕ್ನೆಸ್ಗಿಂತ ಜಾಸ್ತಿ ಆಗುತ್ತೆ ಫ್ಯಾಬ್ರಿಕ್. ಓಕೆ, 180 ಮಾಡಿದ್ರೆ 3/4 ಆಗುತ್ತೆ ನಿಮ್ದು, ಕರೆಕ್ಟ್ ಅಲ್ಲ? ಅದಕ್ಕಿಂತ ಕಡಿಮೆ 1/2 ಇಂಚ್ ತಗೊಂಡು ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಅದು. ಆ ವೇಸ್ಟ್ ಬ್ಯಾಂಡಿಗೆ ನೀವು ಗಾರ್ಮೆಂಟ್ ಅಲ್ಲಿ ನಿಮಗೆ ಮೆಜರ್ ಮಾಡಿದಾಗ ಔಟರ್ ಎಡ್ಜ್ ಟು ಔಟರ್ ಎಡ್ಜ್ 1/4 ಇಂಚ್ ಪ್ಲಸ್ ಬರ್ಬೋದು, ಸ್ಟಿಚಿಂಗ್ ಅಲ್ಲಿ ಶಿಂಕ್ ಆಗಿ. ಇನ್ನರ್ ಎಡ್ಜ್ ಮಾಡಿದಾಗ ಮೈನಸ್ ಆಗ್ಬೋದು. ಓಕೆ, ಇನ್ನರ್ ಎಡ್ಜ್ ಮಾಡಲ್ಲ, ನಿಮ್ದು ಟಾಪ್ ಎಡ್ಜ್ ಮಾಡ್ತಾರೆ, ಬಂದ್ರೆ ನಿಮಗೆ 1/4 ಇಂಚ್ ಪ್ಲಸ್ ಎಕ್ಸಾಕ್ಟ್ ಆಗಿ ಬರುತ್ತೆ ನಿಮ್ಗೆ. ಓಕೆ,
ಇಲ್ಲಿ ನಿಂದು ಒಂದು ಸ್ಟ್ಯಾಂಡರ್ಡ್ ಏನಂತ ಹೇಳಿದರೆ ಸೈಡ್ ಸೀಮನ್ನು ಫ್ರಂಟಿಗೆ ಫಾರ್ವರ್ಡ್ ಆಗ್ಬೇಕು, ಬ್ಯಾಕ್ ಫ್ರಂಟಿಗೆ ಫಾರ್ವರ್ಡ್ ಆಗ್ಬೇಕು. ಓಕೆ, ಅದನ್ನು ಫಾಲೋ ಮಾಡ್ಬೇಕು. ಎಷ್ಟಾಗಬೇಕು ಅವ್ರು ಕೇಳ್ತಾರೆ, ಸ್ವಲ್ಪ ಬೈಯರ್ ಕೇಳಲ್ಲ ಅಂದರೆ ಒಂದು ಮಾರ್ಜಿನ್ ನಾವು ಹಿಡಿತೀವಲ್ಲ, ಮಾರ್ಜಿನ್ 3/8 ಮಾರ್ಜಿನ್ ಹಿಡಿದ್ರೆ, ಈಗ ನಾವು 3/8 ಇದಕ್ಕೆ ಮಾರ್ಜಿನ್ ಹಿಡಿದೇವೆ ಅಂದರೆ ಇದನ್ನ ಫಾರ್ವರ್ಡ್ ಆಗ್ಬೇಕಾದ್ರೆ 3/8 ಹಿಡಿದ್ರೆ ಆಗಲ್ಲ. ಅದು ಫೋಲ್ಡ್ ಮಾಡ್ಬೇಕಂದ್ರೆ ಮಿನಿಮಮ್ ಅರ್ಧ ಇಂಚ್ ಬೇಕು. ಓಕೆ, ಅವಾಗ ನಮ್ಗೆ ಅರ್ಧ ಇಂಚ್ ಫ್ರಂಟ್ ಅಲ್ಲಿ ಕಡಿಮೆ ಮಾಡಿ ಅರ್ಧ ಇಂಚ್ ಬ್ಯಾಕಿಗೆ ಆಡ್ ಮಾಡ್ಬೇಕು ನಾವು. ಓಕೆ, ಹಾಫ್ ಅನ್ ಇಂಚ್ ಇದ್ರೆ 5/8 ಮಾಡ್ಬೋದು. ಹಾಫ್ ಅನ್ ಇಂಚ್ ಫಾರ್ವರ್ಡ್ ಇದ್ರೆ ಹಾಫ್ ಅನ್ ಇಂಚ್ ಇದ್ರೆ ಸಾಕು ನಮ್ದು. ಸೀಮ್ ಹಾಫ್ ಅನ್ ಇಂಚ್ ಅಟ್ಯಾಚಿಂಗ್ ಸೀಮ್ ಹಾಫ್ ಅನ್ ಇಂಚ್ ಇದ್ರೆ ಅವಾಗ 116 ಮಾತ್ರ ಜಾಸ್ತಿ ಜಾಸ್ತಿ ಕೊಟ್ಟರೆ. ಓಕೆ, ಇಲ್ಲ 5/8 ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಓವರ್ ಥಿಕ್ನೆಸ್ ಬಂದು ಫೋಲ್ಡ್ ಆಗೋಸ್ಕರ. ಓಕೆ ಸರಿ. ಓಕೆ, ಈಗ ನಾನು ಇಲ್ಲಿ 8.5 + 1/8 858, ಅದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿದರೆ 818 ಬರುತ್ತೆ ನಮ್ದು. ಕರೆಕ್ಟ್ ಅಲ್ಲ? ಇಲ್ಲಿಂದ ನಾನು 818 8.063 ಇಲ್ಲಿಗೆ ಒಂದು ಪಾಯಿಂಟ್ ಕೊಟ್ಬಿಡಿ. ಆಂಗಲ್ ಚೇಂಜ್ ಆಗುತ್ತಲ್ಲ, 8 ಪಾಯಿಂಟ್. ಇಲ್ಲಿಗೆ ಬರುತ್ತೆ ನಮ್ದು ವೇಸ್ಟ್. ಓಕೆ, ಈ ಪಾಯಿಂಟ್ ಇಂದ ಇದಕ್ಕೆ ವೇಸ್ಟ್ ಕಂಟೂರ್ ಆಗೋದಕ್ಕೆ ಶೇಪಿಂಗ್ ಇದೆ. ಓಕೆ, ವೇಸ್ಟ್ ಕಂಟೂರ್ ಆಗ್ಬೇಕಲ್ಲ, ನಾನು ನಿಮಗೆ ತೋರಿಸಿದ್ದೆ. ಫ್ರಂಟ್ ಅಲ್ಲಿ ಸ್ವಲ್ಪ ಬ್ಯಾಕ್ ಫ್ರಂಟ್ 1/4 ನಮ್ದು ಸೀಟ್ ಆಂಗಲ್ ಇರುತ್ತೆ. ಬ್ಯಾಕ್ ಐತಲ್ಲ ನಮ್ದು 1.25 ಇಂಚ್ ಇರುತ್ತೆ. ಓಕೆ, ಆ ಆಂಗಲ್ ಅಲ್ಲಿ ನಮ್ದು ಕಂಟೂರ್ ಶೇಪ್ ಅನ್ನ ಬಾಡಿಗೆ ಹಗ್ಗಾಗ್ಬೇಕಂತ ಹೇಳಿದ್ರೆ ಕರ್ವ್ ಆಗ್ಬೇಕು ನಮ್ದು. ಓಕೆ, ಅದಕ್ಕೋಸ್ಕರ ಈ ಶೇಪ್ ಅನ್ನ ನಾವು ತಗೊಂತಾ ಇದೀವಿ. ಸ್ಟ್ರೈಟ್ ವೇಸ್ಟ್ ಬ್ಯಾಂಡ್ ಅಲ್ಲಿ ಓನ್ಲಿ ಇಲ್ಲಿ ಅಂತ ಮಾಡಿದೆ ನಾನು. ಇಲ್ಲಿಂದ ಬೇಕಲ್ಲ, ಸೀಟ್ ಆಂಗಲ್ ಇಂದ ನಮ್ದು ವೇಸ್ಟ್ ಬ್ಯಾಂಡ್. ಓಕೆ, ಏಯ್ಟ್ 1/8 ಅಲ್ಲ ನಮ್ದು. 8.16 ಬಂದಿದ್ದೀನಿ. ಇದನ್ನ ಕರ್ವ್ ಮಾಡಿದಾಗ 818 ಬರುತ್ತೆ ನಿಮ್ಗೆ. ಓಕೆ, ಅದನ್ನ ನೀವು ಮೈಂಡಲ್ಲಿ ಯೋಚನೆ ಮಾಡಿ ತಗೋಬೇಕು. ಓಕೆ, ಈಗ ಈ ಪಾಯಿಂಟ್ ಇಂದ ಹಿಪ್ ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದಾದ್ಮೇಲೆ ಇಲ್ಲಿಂದ 2 ಇಂಚಿಗೆ ಹಾಫ್ ಅನ್ ಇಂಚ್ ಈ ಆಂಗಲ್ ಅಲ್ಲಿ ಈ ಇಂಚಿನ ಶೇಪ್ ಅನ್ನ ತಗೋಬೇಕು ಫ್ರಂಟಿಗೆ. ಇಲ್ಲಿ ಈ ಶಾರ್ಟ್ಸ್ ಇದ್ದಾಗ ಮಾತ್ರ ಇದು ಯೂಸ್ ಆಗೋದು ನಿಮ್ದು, ಪ್ಯಾಂಟಿಗೆ ಇದು ಯೂಸ್ ಆಗಲ್ಲ. ಓಕೆ, ಇಷ್ಟು ನಾನು ನಿನ್ನೆ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ಈಗ ನಾನು ಫಸ್ಟ್ ಏನ್ ಮಾಡಿದೆ, ಈ ಲೈನ್ಗಿಂತ ಮೇಲೆ ತಗೊಂಡೆ. ಇವತ್ತೇನ್ ಮಾಡಿದೆ, ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇದ್ರ ಒಳಗಡೆ ಬರೋ ತರ ಮಾಡಿದೆ ನಾನು. ಇದು ನಿಮ್ದು ಫ್ರಂಟ್ ಲೆಗ್
ಫ್ರಂಟ್ ಲೆಗ್ ಅಂತ ಹೇಳ್ತೀವಿ ನಾವು. ಫ್ರಂಟ್ ಲೆಗ್ ಮಾಡೋದಕ್ಕೆ ಇಷ್ಟೆಲ್ಲ ನೀವು ಯೋಚನೆ ಮಾಡಿ. ಇದು ಮಾತ್ರ ನಿಮ್ದು ಈ ಆಂಗಲ್ಗೆ ಈ ಆಂಗಲ್ 90 ಡಿಗ್ರಿಯಲ್ಲಿ ಇರಬೇಕು. ಓಕೆ, ಇದಕ್ಕೆ ಇದು ಡಿಪ್ ಆಗುತ್ತೆ. ಹಾ? ಇಲ್ಲ ಅಂದ್ರೆ ಅದು ಫ್ರಂಟ್ ರೈಸ್ ಇಲ್ಲ, ಕಂಟಿನ್ಯೂ ಆಗಲ್ಲ, ನೀವು 180 ಡಿಗ್ರಿ ಆಗಲ್ಲ ಅಲ್ಲಿ. ನಿಮ್ದು ಏನಕ್ಕಂದ್ರೆ ಅಲ್ಲಿ ತಗೊಂಡ್ರೆ ಇದನ್ನೊಂದು ಫ್ರಂಟಿಗೆ ಅಟ್ಯಾಚ್ ಆಗುತ್ತೆ, ಇಲ್ಲಿ ಬ್ಯಾಕ್ ಬಂದು ಅಟ್ಯಾಚ್ ಆಗಲ್ಲ ನಿಮ್ದು. ಓಕೆ, ಫ್ರಂಟ್ ಇಲ್ಲಿ 90 ಡಿಗ್ರಿ ಇದ್ರೆ ಮಾತ್ರ ಅದು 180 ಡಿಗ್ರಿ ಆಗುತ್ತೆ, ಇಲ್ಲಿ ಆಗಲ್ಲ. ಇದು ನೋಡಿ, ಈ ತರ ಎಮ್ ತಗೊಂಡು ಇದನ್ನ ಮಿರರ್ ಮಾಡ್ತಾ ಇದ್ದೀರಾ, ಇದು ಕಂಟಿನ್ಯೂ ಆಗ್ಬೇಕು. ನೀವು ಇಲ್ಲಿ ಶೇಪ್ ಏನಾದ್ರು ಈ ತರ ಮಾಡಿದ್ರೆ ಡಿಪ್ ಆಗುತ್ತೆ. ಓಕೆ, ಈ ತರ ಮಾಡಿದ್ರೆ ಜಾಸ್ತಿ, ಈ ತರ ಮಾಡಿದ್ರೆ ಇಲ್ಲಿ ಮೂತಿ ಬರುತ್ತೆ. ಓಕೆ, ಇದನ್ನು 180 ಡಿಗ್ರಿಗೆ ಟ್ಯಾಲಿ ಆಗ್ಬೇಕಿದ್ದು. ಇದು ಕರೆಕ್ಟಾಗಿ 90 ಡಿಗ್ರಿ ಮಾಡಿದ್ರೆ ನಿಮ್ದು ಓಕೆ. ನಾನು ಫ್ರಂಟ್ ಅಂತ ಹೇಳ್ತೀವಿ. ಓಕೆ, ಬರೀ ಸ್ವಾಪ್ ಮಾಡಿದ್ದೀನಿ ನಾನು. ಇದಕ್ಕೆ ಬ್ಯಾಕ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನಾವು ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಫ್ರಂಟಿಗೂ ಬ್ಯಾಕಿಗೂ ಇಲ್ಲಿ 3 ಇಂಚು ಡಿಫ್ರೆಂಟ್ ಮಾಡಿದ್ದೀವಿ. ಕರೆಕ್ಟ್ ಅಲ್ಲ? ನಮ್ದು 24 ಕಾಲ್ ಬರ್ಬೇಕು. ಓಕೆ, ಫ್ರಂಟ್ 1/4 ಐತೆ, 3 ಇಂಚ್ ಡಿಫ್ರೆಂಟ್ ಮಾಡಿದ್ದೀವಿ. ಆ 3 ಇಂಚನ್ನ ಬ್ಯಾಕಿಗೆ ಆಡ್ ಮಾಡ್ಬೇಕು. ಅದು ಇದನ್ನ 3 ಇಂಚ್ ಆಡ್ ಮಾಡ್ಬೇಕು ಇಲ್ಲಿ. ಓಕೆ, ಇದನ್ನ ನಾನು 3 ಇಂಚ್ ಆಡ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಆಪ್ಷನ್ ಇದು ಗೊತ್ತಿಲ್ಲ ನಿಮ್ಗೆ? ಪ್ಲಾಕೆಟ್ ಮಾಡಿರೋದು. ಓಕೆ, ಇದು ಮಾಡಿದ್ದೀರಾ. ಇಲ್ಲಿ ನಿಮ್ದು ಈ ಹಿಪ್ ಪೊಸಿಷನ್ ಐತಲ್ಲ, ಫ್ರಂಟಿಗೂ ಬ್ಯಾಕಿಗೂ 3/4 ಇಂಚ್ ಡಿಫ್ರೆಂಟ್ ಇರ್ಬೇಕು ಆಂಗಲ್ ಅಲ್ಲಿ. ಯಾಕಂದ್ರೆ ಬ್ಯಾಕ್ ಮೇಲೆ ಇರುತ್ತೆ. ನಾವು ಗಾರ್ಮೆಂಟ್ ಮಾಡಿದಾಗ ನಮ್ದು ಇದು ಇಲ್ಲಿ 3 ಇಂಚ್ ನಮ್ದು ಡಿಫ್ರೆಂಟ್ ಇರುತ್ತೆ. 3 ಇಂಚ್ ಮೇಲೆ ಬರಲ್ಲ, ಅರ್ಧ ಭಾಗ ಕೆಳಗಡೆ ಬರುತ್ತೆ, ಅರ್ಧ ಭಾಗ ಮೇಲ್ಗಡೆ ಹೋಗುತ್ತೆ ಇರುತ್ತೆ. ಈ ಟೋಟಲ್ ರೈಸ್ ಐತಲ್ಲ ಬ್ಯಾಕ್ ಅಲ್ಲಿ, ಬ್ಯಾಕ್ ರೈಸ್ ಅದು ಫುಲ್ 3 ಇಂಚ್ ಮೇಲೆ ಹೋಗಲ್ಲ. ಓಕೆ, ಅದಕ್ಕೆ ಅದದ್ದು 50% ಮಾತ್ರ ಇದು ಮೇಲೆ ಮಾಡ್ಬೇಕು. -0.75 ಈ ತರ ಸೈಡ್ ಸೀಮ್ ಅಲ್ಲಿ ಸೇಮ್ ಇರ್ಬೇಕು ಇಲ್ಲಿ. ಓಕೆ ಓಕೆ, ಇದನ್ನು ನಮ್ದು ಇದರಲ್ಲಿ ಹಿಪ್ ಚೆಕ್ ಮಾಡೋದು. ಬ್ಯಾಕ್ ರೈಸ್ ಮೇಲೆ ಹೋಗುತ್ತಲ್ಲ, ಅದಕ್ಕೆ ಆ ಲೈನ್ ಮೇಲೆ ತಗೊಂಡು. ಅರ್ಥ ಆಯ್ತಾ? ಓಕೆ, ಈಗ ಹಿಪ್ ಚೆಕ್ ಮಾಡ್ಕೋಬೇಕು ನಮ್ದು. ಇದು ಎಷ್ಟಿದೆ ನಮ್ಗೆ ಇಲ್ಲಿ 18 ಐತಿದೆ. ಓಕೆ, ನಿಮ್ಗೆ ಇಲ್ಲಿ ಎಷ್ಟು ಬೇಕು? 23/4 ಬೇಕು. 23/4 ಬೇಕಂದ್ರೆ ಅದರಲ್ಲಿ 14 ಮೈನಸ್ ಮಾಡ್ಕೊಳ್ಳಿ. 20.5 ನಾವು ಸೆಟ್ ಮಾಡ್ಬೇಕು. 20.5 ಸೆಟ್ ಮಾಡ್ಬೇಕಂದ್ರೆ ಈಗ
ಇದರಲ್ಲಿ ಎಷ್ಟು ಪ್ಲಸ್ ಆಗ್ಬೇಕು? 18 ಐತೆ. 21.5 ಅಲ್ವಾ? 23/4 ಬೇಕಾಗಿತ್ತು. 41.5 ಕ್ವಾರ್ಟರ್ ಇಂಚ್ ಮೈನ್. -20 20.5 ಬೇಕು ನಮಗೆ. ಈಗ ನಮ್ಮ ಹತ್ರ 18 ಐತೆ. ಎಷ್ಟು ಮಾಡ್ಬೇಕು? 2.5 ಮಾಡ್ಬೇಕು. ಇಲ್ಲಿ ನೀವು ಒಂದು ರೆಫರೆನ್ಸ್ ಆಗಿ 2 ಇಂಚ್ ತಗೊಳ್ಳಿ ಇದು. ಆಮೇಲೆ ಅದು ಶೇಪ್ ಆದ್ಮೇಲೆ ನಾನು ಹೇಳ್ತೀನಿ ನಿಮ್ಗೆ. ಇದು ಶೇಪ್ ಸ್ಟ್ರೈಟ್ ಇರ್ಬೇಕು ನಿಮ್ಮ ಪಾಯಿಂಟ್ ಇದು. ಓಕೆ, ಇಲ್ಲಿ ನಮ್ದು ವೇಸ್ಟ್ ಕಡಿಮೆ ಇಟ್ಟಿದ್ವಿ ನಾವು. ಓಕೆ, ವೇಸ್ಟ್ ಕಡಿಮೆ ಇಟ್ಟಿದ್ವಲ್ಲ, ವೇಸ್ಟ್ ಎಷ್ಟು ಕಡಿಮೆ ಇಟ್ಟಿದ್ವಿ? ಅರ್ಧ ಇಂಚ್. ಇಲ್ಲಿ ಟೋಟಲ್ 1 ಇಂಚ್ ಜಾಸ್ತಿ ಆಗ್ಬೇಕು ನಿಮ್ದು. ಓಕೆ, ಈ 1 ಇಂಚನ್ನ ಈ ಕಡೆ -1. ಈಗ ವೇಸ್ಟ್ ನಮ್ದು ಕರೆಕ್ಟ್ ಆಗೈತೆ. ಓಕೆ, ಓಕೆ, ಈ ಹಿಪ್ ಪೊಸಿಷನ್ ಇಲ್ಲಿಗೆ ಫಿಕ್ಸ್ ಮಾಡಿ. ಓಕೆ, ಈಗ ನಮ್ದು ಫ್ರಂಟ್ ರೈಸಿಗೂ ಬ್ಯಾಕ್ ರೈಸಿಗೂ ಡಿಫ್ರೆಂಟ್ 3 ಇಂಚ್ ಐತೆ. ನಮಗೆ ಇಲ್ಲಿ ಎಷ್ಟು ಸಿಕ್ಕಿದೆ? ಓಕೆ, ಒನ್ ಇಂಚ್ ಡಿಫ್ರೆಂಟ್ ಐತೆ. ನಮ್ದು 3 ಇಂಚ್ ಡಿಫ್ರೆಂಟ್ ಇರ್ಬೇಕು. ಬ್ಯಾಕ್ ರೈಸಿಗೂ ಫ್ರಂಟ್ ರೈಸಿಗೂ ಕರೆಕ್ಟ್ ಅಲ್ಲ? ಓಕೆ, 3 ಇಂಚ್ ಡಿಫ್ರೆಂಟ್ ಇರ್ಬೇಕಂತ ಹೇಳಿದ್ರೆ ಇದು ಸೇಮ್ ಪಿಚ್ಚಲ್ಲೇ ಐತೆ. ಇನ್ನು ಇದು ನಾವು 3/8 ಡೌನ್ ಮಾಡಿದ್ದೀವಿ. ಓಕೆ, ನಮ್ದು ಎಷ್ಟು ಇರ್ಬೇಕು? ಫ್ರಂಟ್ ಪಿಚ್ಚಿಗೂ ಬ್ಯಾಕ್ ಪಿಚ್ಚಿಗೂ ಡಿಫ್ರೆಂಟ್ 1.25 ಇಂಚ್. ಆ 1.25 ಇಂಚನ್ನ ಇಲ್ಲಿ ಮೇಲೆ ಮಾಡ್ಬೇಕು. ಈ ಪಾಯಿಂಟ್ ಅನ್ನು ಡಿಲೀಟ್ ಮಾಡಿ ಈ ಪಾಯಿಂಟ್ ಅನ್ನು ಮೇಲೆ ಮಾಡಿದಾಗ, ಓಕೆ, ಈ ಫ್ರಂಟ್ ಮೇಲೆ ಇದನ್ನ ಕೂಡಿಸಿದಾಗ, ಓಕೆ, ಇದು ನಮ್ದು ಇಲ್ಲಿ 3/8 ಐತಲ್ಲ, ಮೇಲೆ ಎತ್ತಿರೋದು 3/8. ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್, ಇದು ಬ್ಯಾಲೆನ್ಸಿಂಗ್ ಇದು. ಓಕೆ, ಈ 90 ಡಿಗ್ರಿ ಆಂಗಲ್ ಚೆಕ್ ಮಾಡಿದಾಗ ಆಗಿದೆ. ಇದು 90 ಡಿಗ್ರಿ ಕರೆಕ್ಟ್ ಆಗೈತೆ, ಆಯ್ತಲ್ಲ? ಓಕೆ, ಇದನ್ನ ಅದು 90 ಡಿಗ್ರಿ ಕರೆಕ್ಟ್ ಇದು ಮಾಡಲಿಲ್ಲ ಅಂದ್ರೆ ಸೆಗ್ಮೆಂಟ್ ಮಾಡ್ಕೊಂಡು ಮಾಡ್ಬೇಕಲ್ಲ? ಇಲ್ಲ, ಸೆಗ್ಮೆಂಟ್ ಆಗಿಲ್ಲ, ಅದಕ್ಕೆ ನಾವು ಸೆಗ್ಮೆಂಟ್ ಮಾಡೋದು. ಇಲ್ಲ, ಸೆಗ್ಮೆಂಟ್ ಇಲ್ಲ ಅಂದ್ರೆ 90 ಡಿಗ್ರಿ ತೋರ್ತಲ್ಲ ನಿಮ್ದು. ಒಂದು ಈ ಸೀಟ್ ಆಂಗಲ್ ಐತಲ್ಲ, ಇಲ್ಲಿ ಟ್ಯಾಲಿ ಆಗ್ಬೇಕು ನಮ್ದು. ಇಲ್ಲಿಗೆ ಹಿಂಗೆ ಇಲ್ಲ, ಅಷ್ಟು ಮೇಲೆ ಆಗತ್ತದ. ಇದು ಇದ್ರದ್ದು ಈ ಬ್ಯಾಕಿನ ಸೀಟ್ ಆಂಗಲ್ ಐತಲ್ಲ, ಇಲ್ಲಿಗೆ ಆಗ್ಬೇಕಾಗಿತ್ತು, ಇದು ಇಲ್ಲಿಗಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಏನ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ ಅಂದ್ರೆ ಇದ್ರದ್ದು ಆಂಗಲ್ ಇನ್ನ ಹಿಂದಕ್ಕೆ ಹೋಗ್ಬೇಕು. ಇದ್ರ ಆಂಗಲ್ ಇದಲ್ಲ, ಇಲ್ಲ ಮೇಲೆ ಅಲ್ಲ, 0.38.
ಹಿಂಗೆ ಹೋದ್ರೆ ನಿಮ್ದು ಈ ಸೀಟ್ ಆಂಗಲ್ ಐತಲ್ಲ ನಿಮ್ದು ಕರೆಕ್ಟ್ ಅಂತ ಓಕೆ ಈ ತರ ಸೆಟ್ ಆಗಿರ್ಬೇಕು. ಓಕೆ ಈಗ ನಮ್ದು ಫ್ರಂಟ್ ರೈಸಿಗೂ ಬ್ಯಾಕ್ ರೈಸಿಗೂ ಏನ್ ಡಿಫ್ರೆಂಟ್ ಐತೆ ನಮ್ದು 3 ಇಂಚ್ ಡಿಫ್ರೆಂಟ್ ಬರ್ಬೇಕು. ಬ್ಯಾಕ್ ರೈಸ್ ಅಲ್ಲಿ ಸ್ಟ್ರೆಚ್ ಆಗುತ್ತೆ ನಮ್ದು ಸ್ವಲ್ಪ ಡೀಪ್ ಇರುತ್ತೆ ಅಂತ ಹೇಳಿ ಸ್ಟ್ರೆಚ್ ಆಗುತ್ತೆ. ಆ ಸ್ಟ್ರೆಚ್ ಆಗಿರೋದು ಮಿನಿಮಮ್ 180 ಇಂದ 40 ಮೈನಸ್ ಅಲ್ಲಿ ಇಟ್ಕೋಬೇಕು ಬ್ಯಾಕ್ ರೈಸ್ ಯಾವಾಗ ಅವಾಗ 2/3/4 ಡಿಫ್ರೆಂಟ್ ಬಂದ್ರೆ ಸಾಕು ಬಂದಿದೆ. ಓಕೆ ಇದು ಎಷ್ಟೈತೆ 14 2/3/4 ಡಿಫ್ರೆಂಟ್ ಐತೆ. ಇದು ಬ್ಯಾಕ್ ರೈಸ್ ಟ್ಯಾಲಿ ಆಗೈತೆ ನಿಮ್ದು. ಓಕೆ ಓಕೆ ಈಗ ನಮ್ದು ಇನ್ಸೀನ್ 3 ಇಂಚ್ ಐತಲ್ಲ ಇಲ್ಲಿ ನಮ್ದು ಇಲ್ಲಿ 3 ಇಂಚ್ ಐತೆ. ಬ್ಯಾಕಿಗೂ ಫ್ರಂಟಿಗೂ ಏನ್ ಡಿಫ್ರೆಂಟ್ ಆಯ್ತು ಅರ್ಧ ಇಂಚ್ ಡಿಫ್ರೆಂಟ್ ಆಯ್ತು. ಅರ್ಧ ಇಂಚ್ ಐತಲ್ಲ ಈ ಅರ್ಧ ಇಂಚನ್ನ ಬ್ಯಾಕ್ ಡೌನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ದು ಇಲ್ಲಿ ಹೇಳ್ಕೊಳ್ಳುತ್ತೆ ಹೈಕಿಂಗ್ ಆಗುತ್ತೆ. ನಮ್ದು ಇದನ್ನು ಕಂಟ್ರೋಲ್ ಇರುತ್ತೆ ಇದನ್ನು ಕರ್ವ ಕರೆಕ್ಟ್ ಆಗಿ ಕೊಡ್ಬೇಕು. ನಾವು ಸ್ಟ್ರೈಟ್ ಆಗಿ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಇದು ಹೈಕಿಂಗ್ ಆಗುತ್ತೆ 90 ಡಿಗ್ರಿ ಆಗಲ್ಲ ಅಲ್ಲಿ. ಓಕೆ ಅದಕ್ಕೆ ಈ ಅರ್ಧ ಇಂಚನ್ನ ಅರ್ಥ ಆಯ್ತಾ ಇದು? ಓಕೆ ಓಕೆ ಇದನ್ನ ಎರಡು ಕಡೆನೂ 90 ಡಿಗ್ರಿ ಇರ್ಬೇಕು. ಈ ಲೈನಿಗೂ 90 ಡಿಗ್ರಿ ಈ ಲೈನಿಗೂ 90 ಡಿಗ್ರಿ. ಓಕೆ ಓಕೆ ಇದಾದ್ಮೇಲೆ ಒಂದು ಈ ವೇಸ್ಟ್ ಮೆಜರ್ಮೆಂಟ್. ಓಕೆ ಈ ವೇಸ್ಟ್ ಮೆಜರ್ಮೆಂಟ್ ನೀವು ಫಿಕ್ಸ್ ಮಾಡಿ ನಾವು ಇಲ್ಲಿ ಒಳಗಡೆ 3/8 ತಗೊಂಡಿದ್ದೀವಿ ಕರೆಕ್ಟ್ ಇದ್ದಿದ್ದನ್ನ ಸೀಟ್ ಆಂಗಲ್ ಸೆಟ್ ಮಾಡೋದಕ್ಕೆ 3/8 ಒಳಗಡೆ ತಗೊಂಡ್ವಿ ನಾವು. ಸೀಟ್ ಆಂಗಲ್ ಟ್ಯಾಲಿ ಆಯ್ತು ನಮ್ದು. ಈ ಪಾಯಿಂಟ್ ಇಂದ ಸಪೋಸ್ ನಿಮ್ದು ಸ್ವಲ್ಪ ಬೇಸಿಕಲ್ಲಿ ಏನಾಗುತ್ತಂದ್ರೆ ಈ ಪಾಯಿಂಟ್ ಇಂದ ಈ ಲೈನ್ ಐತಲ್ಲ ಈ ಲೈನ್ ಇಷ್ಟು ದೂರದಲ್ಲಿ ಐತೆ. ಓಕೆ ಸ್ವಲ್ಪ ಸ್ಟೈಲ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ಟ್ಯಾಲಿ ಆಗ್ಬಿಡುತ್ತೆ. ಹಿಪ್ ಕಡಿಮೆ ಇದ್ದಾಗ ಅದು ಡಿಫ್ರೆಂಟ್ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದ್ರೆ ರೈಟ್ ಇಲ್ಲಿಗೆ ಟ್ಯಾಲಿ ಆಗುತ್ತೆ. ಇಲ್ಲಿಂದ ಕ್ವಾರ್ಟಿನ್ಸ್ ತನಕ ಇಲ್ಲಿ ಎಷ್ಟಿದೆ ಇದು 1.5 ಇಲ್ಲ ಇದಕ್ಕೆ ಡಿಫ್ರೆಂಟ್ ಎಷ್ಟೈತೆ ಕ್ಲಿಯರ್ ಚೆಕ್ ಮಾಡ್ಕೊಡಿ ಎಷ್ಟೈತೆ ಇದು 1 ಇಂಚ್ ಐತೆ ನಮ್ದು. ಇದು 40 ಇಂಚ್ ತನಕ ಡಿಫ್ರೆಂಟ್ ಇದ್ರೆ ಸಪೋಸ್ ಇದು ಇಷ್ಟು ಇಲ್ಲಿ ತನಕ ಡಿಫ್ರೆಂಟ್ ಐತೆ ಪಾಯಿಂಟ್ ಇಲ್ಲಿಂದ ಇಲ್ಲಿ ತನಕ ಈ ಶೇಪ್ ನಮಗೆ ಟ್ಯಾಲಿ ಆಗೈತೆ ಅಂದ್ರೆ ಅವಾಗ ಈ ಲೈನ್ ಐತಲ್ಲ ಈ ಕಡೆ ಆ ಕಡೆ ಕಡಿಮೆ ಜಾಸ್ತಿ ಮಾಡಂಗಿಲ್ಲ. ಇದು ಏನ್ ಫಿಕ್ಸ್ ಆಗೈತೆ ಅದೇ ಲೈನ್ ಅಲ್ಲೇ ಇರ್ಬೇಕು. ಓಕೆ ಈ ಲೈನ್ ಈ 40 ಇಂಚ್ ಅಥವಾ ಇದ್ರ ಒಳಗಡೆ ಕ್ರಿಯೇಟ್ ಆದ್ರೆ ಸೀಟ್ ಆಂಗಲ್ ಇಲ್ಲಿ ಹಿಪ್ ಇಂದ ನಿಮ್ದು ಒಳಗಡೆ ಇಲ್ಲಿಗೆ ಸೆಟ್ ಆಯ್ತು. ನೀವು ಈ ಲೈನ್ ಅನ್ನ ಹಿಂಗ್ ಬರುತ್ತೆ ನಿಮ್ದು. ಓಕೆ ಅವಾಗ ಇಲ್ಲಿ ತನಕ ಬಂತು ಅಥವಾ ಇದ್ರ ಒಳಗಡೆ ಬಂತಂದ್ರೆ ಇದಕ್ಕೆ ಡಾಟ್ ಆಡ್ ಮಾಡ್ಬೇಕು ಬ್ಯಾಕ್ ಅಲ್ಲಿ. ಇಲ್ಲ ಅಂದ್ರೆ ಹಿಪ್ ಉಬ್ಬಲ್ಲ ನಮ್ದು. ಈ ಸೆಂಟ್ರ್ ಪೊಸಿಷನ್ ಐತಲ್ಲ ಈ ಪೊಸಿಷನ್ಗೆ ಉಪ್ಸೋದಕ್ಕೆ ಒಂದು ಡಾಟ್ ಅನ್ನ ಬ್ಯಾಕ್ ಅಲ್ಲಿ ಕೊಟ್ಟು ಫಿಟ್ ಮಾಡ್ಬೇಕು ಮೆನ್ಸಿಗೆ. ಓಕೆ ಲೇಡೀಸ್ ಬಂದಾಗ ಫ್ರಂಟ್ ಟು ಬ್ಯಾಕ್ 2 ಡಾಟ್ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಹೇಳ್ತೀನಿ ನಾನು ಫ್ರಂಟ್ ಇದ್ರದ್ದು ಲೇಡೀಸ್ ಇಲ್ಲಿ ಡಾಟ್ ಏನು ಕೊಡ್ಬೇಕಂತ ಹೇಳಿದ್ರೆ ನಮ್ದು ಬ್ಯಾಕ್ ಅಲ್ಲಿ ಉಬ್ಬಿರುತ್ತೆ. ಬ್ಯಾಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬ್ಯಾಕ್ ಸೀಮ್ ಅಲ್ಲಿ ವೇಸ್ಟ್ ಸೀಮ್ ಅಲ್ಲಿ ಒಂದು ಡಾಟ್ ಅನ್ನ ಆಡ್ ಮಾಡ್ಬೇಕು. ಆ ಡಾಟ್ ಎಷ್ಟು ಇರ್ಬೇಕಂದ್ರೆ ಮಿನಿಮಮ್ 3/8 ಡೆಪ್ತ್ ಇಂದಿರ್ಬೇಕು. 3/8 ಡೆಪ್ತ್ ಅಂದ್ರೆ ಎಷ್ಟು 3/4 ಮ್ಯಾಕ್ಸಿಮಮ್ 1/2 ಇಂಚ್ ಡೆಪ್ತ್ ಇಂದಿರ್ಬೇಕು. ಓಕೆ ಇದನ್ನ ಡಾಟ್ ಅನ್ನ ಆಡ್ ಮಾಡಿ ಈ ಬೇಸಿಕ್ ಅನ್ನ ಫಿನಿಶ್ ಮಾಡ್ಬೇಕು ನಾವು. ಇಲ್ಲ ಅಂತ ಹೇಳಿದ್ರೆ ನಮ್ದು ಬಾಡಿ ಕರು ಕರೆಕ್ಟ್ ಕಂಟ್ರೋಲ್ ಆಗಲ್ಲ, ಹಿಪ್ಪು ಉಬ್ಬಲ್ಲ. ಓಕೆ ಅದಕ್ಕೋಸ್ಕರ ಇಲ್ಲಿ ನಮ್ದು ಮೆಜರ್ಮೆಂಟ್ ಏನೈತೆ ಅದಕ್ಕಿಂತ 3/4 ಇಂಚ್ ಜಾಸ್ತಿ ಇರ್ಬೇಕು. ಓಕೆ ಈಗ ನಮ್ದು ಲಿಂಕ್ ಕಳಿಸ್ಬೇಕು. ಇನ್ನ ಐತೆ ಟೈಮ್ ಐತೆ 248 ಸೆಕೆಂಡ್. ಇನ್ನ 2 ನಿಮಿಷ ಆಯ್ತಲ್ಲ, ಇನ್ನು 2 ನಿಮಿಷ 2.5 ನಿಮಿಷ ಆಯ್ತು. ಓಕೆ ಇದನ್ನ ಈ ವೇಸ್ಟ್ ಮೆಜರ್ಮೆಂಟ್ ನಮ್ದು 34.5 ಅಂದ್ರೆ 17/4 ಇರ್ಬೇಕು. ಓಕೆ ಎರಡು ಸೇರಿ 17/4 ಇರ್ಬೇಕು. ಇಲ್ಲಿ ಇನ್ನ 3/8 ಮೈನಸ್ ಐತೆ ನಮ್ದು. ಮೈನಸ್ ಐತಲ್ಲ ಅದು ಇದನ್ನ ಒಳಗಡೆ ತಗೊಂಡಿದ್ದ ನಾವು.
ಅದಕ್ಕೆ 3/8 ಮೈನಸ್ ಐತೆ. ನಮಗೆ 3/8 + 3/4 ಎಷ್ಟಾಗುತ್ತೆ? 118. ಈ 118 ಅನ್ನ ಇದು ಕ್ವಾರ್ಟರಿಂಗ್ಗಿಂತ ಈಚೆ ಇದ್ರೆ ಎಲ್ಲ ಈ ಸೈಡ್ ಸೀಮಲ್ಲೇ ಆ್ಯಡ್ ಮಾಡ್ಬೇಕು. ಓಕೆ, ಈ ಕ್ವಾರ್ಟರ್ ಇಂಚಿಂದ ಒಳಗಡೆ ಇದ್ರೆ ಅರ್ಧ ಭಾಗ ಈ ಕಡೆ, ಅರ್ಧ ಭಾಗ ಆ ಕಡೆ ಆ್ಯಡ್ ಮಾಡ್ಬೇಕು. ಅರ್ಥ ಆಯ್ತಾ? ಇಲ್ಲ ಇದು ಪಾಯಿಂಟ್ ಇನ್ನೊಂದ್ಸತಿ ಹೇಳಿ. ಇನ್ನೊಂದ್ಸಲ ಈಗ ನಮ್ದು ಫಸ್ಟ್ वहाँ पे मास्टर जी अभी क्वार्टर इंच बताएगा मास्टर जी। फिर से एक बार ಅವ್ರಿಗೆ ಗೊತ್ತಾಗ್ತಾವ. ಇಲ್ಲಿ ನಾವು ಇಲ್ಲಿ 3/8 ಮೈನಸ್ ಮಾಡಿದ್ವಾ, ಇವಾಗ ಆ 3/8 ಅನ್ನ ಇಲ್ಲಿ ಆ್ಯಡ್ ಮಾಡ್ಬಿಡ್ತೀವಿ ನಾನು ಫಸ್ಟ್. ಅದು ಕನ್ಫ್ಯೂಸ್ ಕ್ಲಿಯರ್ ಆಗಲಿ. ಓಕೆ, ನಮ್ದು ಈ ತರ ಟ್ಯಾಲಿ ಆಗುತ್ತೆ. ಇದು ಫ್ರಂಟ್, ಇದು ಬ್ಯಾಕ್. ಓಕೆ, ನಮ್ದು ಈಗ ಹಿಪ್ ಅನ್ನ ಒಂದ್ಸರಿ ಚೆಕ್ ಮಾಡ್ಬಿಡ್ರಿ. ಹಿಪ್ ಎಷ್ಟು ಬೇಕು? 23/4 ಬೇಕಲ್ಲ ನಮಗೆ. 23/4 ಬೇಕು. ಒಂದು 40 ಇಂಚ್ ಮೈನಸ್ ಮಾಡೋದು ಇಟ್ಕೊಳ್ಳಿ ಅಂತ ಹೇಳಿದ್ದೆ ಅಷ್ಟೇ. ಓಕೆ, ಈಗ ಹಿಪ್ ಎಷ್ಟು ಮೈನಸ್ ಐತೆ? ಹಾಫ್ ಇಂಚ್ ಅಲ್ಲ, 3/4 ಇಂಚ್. ಓಕೆ, ವೇಸ್ಟ್ ಈಗ ಕರೆಕ್ಟ್ ಐತೆ ನಮ್ದು 17 ಕ್ವಾರ್ಟರ್ ಬೇಕು. 17 ಕ್ವಾರ್ಟರ್ ಐತೆ. ಓಕೆ, ನಮಗೆ ಇಲ್ಲಿ ಇದನ್ನ ನಾವು ಫಿಟ್ ಮಾಡ್ಬೇಕಂದ್ರೆ ಬ್ಯಾಕ್ ಅಲ್ಲಿ ಒಂದು ಡಾಟ್ ಕೊಡ್ಬೇಕು. ಬ್ಯಾಕ್ ಅಲ್ಲಿ ಡಾಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಹಿಪ್ ಉಬ್ಬಲ್ಲ. ಯಾವುದೇ ಒಂದು ಏರಿಯಾನ ಉಬ್ಬಿಸ್ಬೇಕಂತ ಹೇಳಿದ್ರೆ ಇಲ್ಲಿ ನಮ್ದು ಹಿಪ್ ಐತೆ ಅಂತ ಹೇಳಿದ್ರೆ ಇದು ಕಡಿಮೆ ಮಾಡಿದ್ರೆ ಮಾತ್ರ ಇದು ಉಬ್ಬುತ್ತೆ ನಮ್ದು. ಓಕೆ, ಇದನ್ನ ಹಿಂಗೆ ಉಬ್ಬುತ್ತೆ, ಅವಾಗ ಇದು ಕರ್ವ್ ಆಗುತ್ತೆ ನಮ್ಗೆ. ಇಲ್ಲಿ ಡಾಟ್ ಹಿಡಿದ್ರೆ ಮಾತ್ರ ಈ ಏರಿಯಾ ಉಬ್ಬುತ್ತೆ, ಗಾರ್ಮೆಂಟ್ ಫಿಟ್ ಮಾಡುತ್ತೆ. ಇದಕ್ಕೆ ಡಾಟ್